ನಟ ದರ್ಶನ್ಗೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿ ಸುಮಾರು 30 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಅಂದರೆ ಹೊರಗೆ ಏನೆಲ್ಲ ನಡೀತಾ ಇದೆ, ಜೊತೆಗೆ ಮುಂದಿನ ಕಾನೂನಿನ ಹೋರಾಟ ಹೇಗಿರಬೇಕು ಅಂತೇಳಿ. ಮೊದಲ ಬಾರಿ ಅರೆಸ್ಟ್ ಆದಾಗ ದರ್ಶನ್ ಬೆಂಬಲಕ್ಕೆ ನಿಂತಿದ್ದು ವಿಜಯಲಕ್ಷ್ಮಿ ಅವರ. ಈಗ ಮತ್ತೆ ಈ ರೀತಿಯ ಪರಿಸ್ಥಿತಿ ಎದುರಾಗಿದೆ. ಬಟ್ 5 ರಿಂದ 6 ತಿಂಗಳಂತೂ ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಚರ್ಚೆ ಅಂತೂ ಆಗ್ತಾನೆ ಇರುತ್ತೆ, ಕಾನೂನಿನ ಹೋರಾಟ ಹೇಗಿರಬೇಕು ಅಂತೇಳಿ. ಬಟ್ ದರ್ಶನ್ ಅವರು ಲಾಕ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಈಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಕಡೆ ಶಿಫ್ಟ್ ಮಾಡಬೇಕು ಅನ್ನೋಂಥ ವಿಚಾರ ಕೂಡ ಇದೆ. ಸೊ ಹಂಗಾಗಿ ಇವತ್ತು ಭೇಟಿಯಾಗಿರುವಂಥದ್ದು ಪತ್ನಿ 30 ನಿಮಿಷಗಳ ಕಾಲ ಅವಕಾಶ ಕೊಡಲಾಗಿತ್ತು ಅಧಿಕಾರಿಗಳು. ಸೊ ಹಣ್ಣನ್ನು ನೀಡಿ ಕುಶಲೋಪರಿ ವಿಚಾರಿಸಿ ವಾಪಸ್ ಆಗಿದ್ದಾರೆ. ಪತ್ನಿ ಬಳಿ ಮಗನ ಬಗ್ಗೆ ಕೂಡ ದರ್ಶನ್ ವಿಚಾರಿಸಿದ್ದಾರೆ, ಮನವಿ ಮಾಡಿದ್ರಂತೆ ಹೆಚ್ಚಿನ ಸಮಯ ಕೇಳೋದಕ್ಕೆ, ಆದರೆ ಅವಕಾಶ ಕೊಡಲಿಲ್ಲ. ಜೈಲು ಚೆಕ್ ಪೋಸ್ಟ್ ಬಳಿ ಕಾರನ್ನು ಅಲ್ಲಿ ಅಧಿಕಾರಿಗಳು ಕೂಡ ತಡೆ ಹಿಡಿದಿದ್ರು. ಅಂದರೆ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ, ಫ್ಯಾಮಿಲಿಗೆ ಇರೋದೇ ಇಲ್ಲ. ಈಗ ಯಾರಾದರೂ ಒಬ್ಬರು ಮಾತ್ರ ಈ ರೀತಿಯಾಗಿ ಮೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ಹಿಂದೆ ಬೇರೆ ಬೇರೆ ಸ್ನೇಹಿತರು ಅಥವಾ ಬೇರೆ ಸಂಬಂಧಿಕರು ಯಾರೆಲ್ಲ ಬಂದಿದ್ರಲ್ಲ ಅವರಿಗೆ ಈ ಬಾರಿ ಮೀಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗೆಯೇ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಈ ಹಿಂದೆ ಎಲ್ಲ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಆಗೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ VIP ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇದ್ರು. ಆದರೆ ಈ ಬಾರಿ ಹಾಗೆಲ್ಲ ಇಲ್ಲ. ನಾರ್ಮಲ್ ಆಗಿ ಬೇರೆ ಆರೋಪಿಗಳು ಅಥವಾ ಜೈಲಿನಲ್ಲಿರುವಂಥ ಬೇರೆ ವಿಚಾರಣಾಧೀನ ಕೈದಿಗಳು ಇವ್ರನ್ನೆಲ್ಲ ಭೇಟಿ ಆಗೋಕ್ಕೆ ಅವ್ರ ಕುಟುಂಬಸ್ಥರು ಬರ್ತಾರಲ್ಲ, ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಅವರನ್ನ ಭೇಟಿಯಾಗಿ ಹೋಗಿದ್ದಾರೆ. 30 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ ಕುಟುಂಬಸ್ಥರು ಕೂಡ ಬಂದಿದ್ರು. ಮಧ್ಯಾಹ್ನ ಬಂದರು, ಸಂಜೆ 5 ಗಂಟೆವರೆಗೂ ಕೂಡ ಅವರಿಗೆ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ. 5 ಗಂಟೆವರೆಗೆ ಕಾದು ಆಮೇಲೆ ಮಗಳನ್ನು ಭೇಟಿಯಾಗಿ ಹೋದರು. ಈಗ ಯಾಕೆ ಈ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ನೀಡಿರುವಂಥ ನಿರ್ದೇಶನ ಜೈಲಾಧಿಕಾರಿಗಳಿಗೆ ಇದೇ ರೀತಿಯಾಗಿ ಬಂದಿರೋದು ಜೈಲಿಗೆ, ಯಾವುದೇ ರೆಸಾರ್ಟಿಗಲ್ಲ. ಹಾಗಾಗಿ ಯಾವುದೇ VIP ಟ್ರೀಟ್ಮೆಂಟನ್ನು ಕೊಡುವಂತಿಲ್ಲ. ಕುಟುಂಬಸ್ಥರ ಭೇಟಿಗೂ ಕೂಡ ಕೆಲವೊಂದಿಷ್ಟು ತಾಕೀತುಗಳು ಇವೆ, ಅದೆಲ್ಲವನ್ನು ಕೂಡ ಪಾಲಿಸಲೇಬೇಕು. ಸಾಮಾನ್ಯ ಆರೋಪಿ ಒಂದೇ, ಸೆಲೆಬ್ರಿಟಿಯಾಗಿ ಕೊಲೆ ಮಾಡಿದ್ರು ಕೂಡ ಆರೋಪಿ ಒಂದೇ. ಹೀಗಾಗಿ ಎಲ್ರಿಗೂ ಕೂಡ ಸರಿಸಮಾನವಾದಂಥ ಕಾನೂನಿದೆ. ಇದಕ್ಕಾಗಿ 30 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟಿದ್ರು ಅಧಿಕಾರಿಗಳು. ಹಣ್ಣು ನೀಡಿ ಕುಶಲೋಪರಿಯನ್ನು ವಿಚಾರಿಸಿ ವಿಜಯಲಕ್ಷ್ಮಿ ಅವರು ವಾಪಸ್ ಹೋದರು.